ಪಾಪದ ಮೇಲೊಂದು ದ್ವೇಷ ಬರ್ತಾ ಇದೆಯಾ? ಪಾಪದ ಮೇಲೆ ಒಂದು ದ್ವೇಷ ಬರ್ತಾ ಇದೆಯಾ? ಹೌ ಮೆನಿ ಆಫ್ ಅಸ್ ಕ್ಯಾನ್ ಹೇಟ್ ಸಿನ್? ಪಾಪದ ಮೇಲೆ ದ್ವೇಷ ಎಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೂ ನಾವು ಪಾಪ ಮಾಡಿಕೊಂಡೇ ಬದುಕ್ತೀವಿ. ಪಾಪವನ್ನು ದ್ವೇಷಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ವಿ ಮಸ್ಟ್ ನೀಡ್ ದ ಹೋಲಿ ಸ್ಪಿರಿಟ್ ಇನ್ ಅಸ್, ದ ಪವರ್ ಆಫ್ ಗಾಡ್ ಇನ್ ಅಸ್. ಪವಿತ್ರಾತ್ಮ ಶಕ್ತಿ ಅಥವಾ ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡುವಾಗ ವಿ ಕ್ಯಾನ್ ಹೇಟ್ ಸಿನ್. ಪವಿತ್ರಾತ್ಮನ ಕುರಿತಾಗಿ ಸ್ವಲ್ಪ ನಾವು ಧ್ಯಾನ ಮಾಡೋಣ. ಇಂಪಾರ್ಟೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಮೈ ಲೈಫ್ ಆರ್ ಇನ್ ಕ್ರಿಶ್ಚಿಯನ್ ಲೈಫ್. ಕ್ರೈಸ್ತ ಜೀವನದಲ್ಲಿ ಅಥವಾ ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಪವಿತ್ರಾತ್ಮನ ಮಹತ್ವ ಏನು, ಅವಶ್ಯಕತೆ ಏನು ಅನ್ನೋದನ್ನು ನಾವು ಸ್ವಲ್ಪ ಇರೋದರಿಂದ ಆ ಕಡಿಮೆ ಟೈಮಲ್ಲಿ ಧ್ಯಾನ ಮಾಡೋಣ. ಪವಿತ್ರಾತ್ಮನ ಅವಶ್ಯಕತೆ ಏನು? ದೇವರು ನಮಗೆ ಪವಿತ್ರಾತ್ಮ ಅವರನ್ನು ಕೊಟ್ಟಿದ್ದಾರೆ, ಅಥವಾ ನಾವು ಪವಿತ್ರಾತ್ಮ ಅವರನ್ನು ಸ್ವೀಕಾರ ಮಾಡಬೇಕು. ಯಾಕೆ? ವೈ ಡು ವಿ ನೀಡ್ ಹೋಲಿ ಸ್ಪಿರಿಟ್? ಪವಿತ್ರಾತ್ಮರು ನಮಗೆ ಯಾಕೆ ಬೇಕು? ಪವಿತ್ರಾತ್ಮರು ಇಲ್ಲದೆ ಯಾರು ಬದುಕ್ತಾ ಇಲ್ವಾ ಪ್ರಪಂಚದಲ್ಲಿ? ಎಲ್ಲರೂ ಪವಿತ್ರಾತ್ಮ ಇದ್ದವರೇನಾ? ಪ್ರಪಂಚದಲ್ಲಿ ಇರೋರು ಎಲ್ಲರೂ ಪವಿತ್ರಾತ್ಮ ಇರುವವರೇನಾ? ಪವಿತ್ರಾತ್ಮ ಇಲ್ಲದೆ ಯಾರು ಬದುಕ್ತಾ ಇಲ್ವಾ? ಹಾಗಾದರೆ ಪವಿತ್ರಾತ್ಮ ಬೇಕಾದರೆ ಯಾಕೆ ಪವಿತ್ರಾತ್ಮ ಬೇಕು? ವೈ ಡು ವಿ ನೀಡ್ ಹೋಲಿ ಸ್ಪಿರಿಟ್? ಪವಿತ್ರಾತ್ಮ ಇಲ್ಲದೆ ಇದ್ದರೆ ಏನಾಗುತ್ತೆ? ಅನೇಕ ವಿಷಯಗಳಿದೆ. ಎಷ್ಟಾಗುತ್ತೋ ಅಷ್ಟು ದೇವರಾತ್ಮರು, ಪವಿತ್ರಾತ್ಮರು ಏನಿವತ್ತು ನಮಗೆ ಈ ಟೈಮಲ್ಲಿ ತಿಳಿಸ್ಕೊಡ್ತಾರೋ ಅಷ್ಟನ್ನು ನಾವು ಧ್ಯಾನ ಮಾಡೋಣ. ಮೊಟ್ಟ ಮೊದಲನೇದಾಗಿ, ಪವಿತ್ರಾತ್ಮರು ಇಲ್ಲದೆ ದೇವರನ್ನು ಅರಿತುಕೊಳ್ಳಲು ಯಾರಿಂದಾನೂ ಸಾಧ್ಯ ಇಲ್ಲ. ದೇವರನ್ನು ಅರಿತುಕೊಳ್ಳಲು, ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳಲು ಪವಿತ್ರಾತ್ಮ ಇಲ್ಲದ ಯಾರಿಗೂ ಸಾಧ್ಯನೇ ಇಲ್ಲ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವನಕ್ಕೆ ಒಂದು ನಿಜವಾದ ಮೀನಿಂಗ್ ಸಿಗಬೇಕಾದ್ರೆ ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುತ್ತಾ ಬದುಕಿದರೆ ಮಾತ್ರನೇ ನಮ್ಮ ಲೈಫ್ ಮೀನಿಂಗ್ಫುಲ್. ಅದರ್ವೈಸ್ ನಮ್ಮ ಲೈಫ್ ಯೂಸ್ಲೆಸ್, ಮೀನಿಂಗ್ಲೆಸ್, ಫ್ರೂಟ್ಲೆಸ್. ಯಾವುದೇ ಪ್ರಯೋಜನ ಇಲ್ಲ ಜೀವನ. ನಮ್ಮ ಜೀವನ ಏನಾದರೂ ಲೈಫ್ ಈಸ್ ಸೋ ಗುಡ್ ಅಂತ ನಮ್ಗೆ ಅನ್ನಿಸ್ಬೇಕಾದ್ರೆ, ಲೈಫ್ ಈಸ್ ಬ್ಯೂಟಿಫುಲ್, ಅಮೇಝಿಂಗ್ ಅಂತ ಅನ್ನಿಸ್ಬೇಕಾದ್ರೆ ದುಡ್ಡಿದ್ದು ಕಾಸಿದ್ದು ಅಲ್ಲ, ಏನೂ ಇಲ್ಲದೇನು ಲೈಫ್ ಈಸ್ ಸೋ ಗುಡ್, ಲೈಫ್ ಈಸ್ ಸೋ ಬ್ಲೆಸ್ಡ್, ಐ ಹ್ಯಾವ್ ಎ ಬ್ಲೆಸ್ಡ್ ಲೈಫ್. ನನಗೊಂದು ಒಳ್ಳೆ ಆಶೀರ್ವಾದದ ಜೀವನ ಸಿಕ್ಕಿದೆಯಪ್ಪ, ನನ್ನ ಜೀವನ ತುಂಬ ಚೆನ್ನಾಗಿದೆ, ಐ ಆಮ್ ಸೋ ಹ್ಯಾಪಿ, ನಾನು ತುಂಬ ಸಂತೋಷವಾಗಿದ್ದೀನಿ. ಆ ರೀತಿ ಇದ್ದು ಬದುಕಲಿಕ್ಕೆ ಕ್ರಿಸ್ತನನ್ನು ಅರಿತುಕೊಂಡು ಬದುಕಿದರೆ ಮಾತ್ರನೇ ಸಾಧ್ಯ. ದೇವರ ಅರಿವು ಯಾಕೆ ಗೊತ್ತಾ? ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಯೇಸು ಸ್ವಾಮಿ ಹೇಳೋ ಪ್ರಕಾರ ದ್ಯಾಟ್ ಲೈಫ್ ಈಸ್ ಕಾಲ್ಡ್ ಇಟರ್ನಲ್ ಲೈಫ್. ಜಾನ್ 17:3, ಯೋಹಾನನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 3ನೇ ವಚನ. ಬೈಬಲ್ ತೆಗೆದುಕೊಂಡು ಬಂದ ಓದು ಬರಹ ಗೊತ್ತಿರುವ ಬುದ್ಧಿವಂತರೆಲ್ಲರೂ ಓಪನ್ ಮಾಡಿ. ಇನ್ನು ಸೋಂಬೇರಿಗಳು ತರೋದಿಲ್ಲ ಕೆಲವರು, ಧ್ಯಾನ ಇದ್ದರೂ ಧ್ಯಾನಕ್ಕೆ ಬೈಬಲ್ ತರಲಿಕ್ಕೆ ಆಗದೇ ಇರುವಷ್ಟು ಸೋಂಬೇರಿತನ ಕೆಲವರಿಗೆ ಅಲ್ವಾ? ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮೊಳಗಡೆ ದೇವರ ಆತ್ಮ ಇಲ್ಲದಿದ್ದಾಗ ಈ ಸೋಂಬೇರಿತನ ಬರುತ್ತೆ. ನಮ್ಮೊಳಗಡೆ ಪರಿಶುದ್ಧಾತ್ಮರಿದ್ದಾಗ ಪವಿತ್ರ ಗ್ರಂಥದಲ್ಲಿ ನಮಗೆ ಆಸಕ್ತಿ ಬರುತ್ತೆ. ಏನು ಮಾಡಲಿಕ್ಕೆ ಆಗೋದಿಲ್ಲ, ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಬೇಕು. ಆಗ ಆಟೋಮೆಟಿಕ್ಕಾಗಿ ನಮಗೆ ವಾಕ್ಯದ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಏನಂತ ಇದೆ? ಏಕೈಕ ನಿಜ ದೇವರಾದ ನಿಮ್ಮನ್ನು, ಕೇಳಿಸ್ಕೊಳ್ಳಿ, ಇದು ಯೇಸು ಸ್ವಾಮಿ ಹೇಳಿದಂಥ ಮಾತು. ಏಕೈಕ ನಿಜ ದೇವರಾದ ನಿಮ್ಮನ್ನು, ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಸಿ, ವಾಟ್ ಈಸ್ ಇಟರ್ನಲ್ ಲೈಫ್? ನಿತ್ಯ ಜೀವ ಅಂದ್ರೇನು? ಕೆಲವ್ರ ಮೈಂಡಲ್ಲಿ ಏನಿದೆ ಗೊತ್ತಾ? ಸತ್ತ ಮೇಲೆ ಹೋಗ್ತೀವಲ್ಲ, ಅದೇ ನಿತ್ಯ ಜೀವ ಅಲ್ಲ. ಸತ್ತ ಮೇಲೆ ಹೋಗೋದು ಎಲ್ಲಿಗಂತ ನಮಗೆ ಗೊತ್ತಿಲ್ಲ. ಬೈಬಲ್ ಹೇಳುತ್ತೆ, ಕರೆಕ್ಟಾದ ದಾರಿಲಿ ಹೋದರೆ ತಲುಪಬೇಕಾದ ಜಾಗಕ್ಕೆ ತಲುಪ್ತೀವಿ, ಇಷ್ಟ ಬಂದ ದಾರಿಲಿ ಹೋದರೆ ಬೇರೆ ಎಲ್ಲೋ ತಲುಪ್ತೀವಿ. ಆಯಿತಾ? ನಿತ್ಯ ಜೀವ ಅಂದರೆ ಏನು? ವಾಟ್ ಈಸ್ ಇಟರ್ನಲ್ ಲೈಫ್? ದೇವರನ್ನು ಅರಿತುಕೊಳ್ಳುತ್ತಾ ಬದುಕುವುದೇ ನಿತ್ಯ ಜೀವ. ಯೇಸುವನ್ನು ಅರಿತುಕೊಳ್ಳುತ್ತಾ ಬದುಕೋದೇ ನಿತ್ಯ ಜೀವ. ಅದಿಲ್ಲಾದರೂ ಅಷ್ಟು ಆಯಿತು, ಅಲ್ಲಾದರೂ ಆಯಿತು. ಇಟರ್ನಲ್ ಲೈಫ್. ದೇವರು, ನಾವೀಗ
ತಪಸ್ಸು ಕಾಲದಲ್ಲಿ ಇದ್ದೀವಿ, ಲೆಂಟ್ ಸೀಸನ್. ಇದು ತಪಸ್ಸು ಕಾಲದಲ್ಲಿ ನಾವು ಮುಖ್ಯವಾಗಿ ಏನನ್ನು ಧ್ಯಾನ ಮಾಡ್ತೀವಿ? ಯೇಸು ಕ್ರಿಸ್ತನ ಯಾತನೆ, ಮರಣ, ಪುನರುತ್ಥಾನ. ಹಾಗಾದರೆ ಕ್ರಿಸ್ತ ಯೇಸುವಿನ ಈ ಯಾತನೆ ಮತ್ತು ಮರಣ ಯಾತಕ್ಕೋಸ್ಕರ ಆಗಿತ್ತು? ವೈ ವಾಸ್ ದಿಸ್ ಪ್ಯಾಷನ್ ಆ್ಯಂಡ್ ಡೆತ್ ಆಫ್ ಜೀಸಸ್ ಕ್ರೈಸ್ಟ್? ವಾಟ್ ವಾಸ್ ದ ಪರ್ಪಸ್ ಆಫ್ ಹಿಸ್ ಪ್ಯಾಷನ್ ಆ್ಯಂಡ್ ಡೆತ್? ಯೇಸು ಕ್ರಿಸ್ತರ ಈ ಯಾತನೆ ಮತ್ತು ಮರಣದ ಉದ್ದೇಶ ಏನು? ಯೋವಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದ್ತೀವಿ. ಜಾನ್ 3:16. ಬೇಗ ಬೇಗ ಓದಬೇಕು. ಜಾನ್ 3:16 ಏನು ಹೇಳುತ್ತೆ? ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ, ದೇವರು ನನ್ನನ್ನು ನಿಮ್ಮನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ತಮ್ಮ ಏಕೈಕ ಪುತ್ರನನ್ನೇ ನಮಗೋಸ್ಕರ ಅವರು ಧಾರೆ ಎರೆದರು. ಅದೇ ದೇವ್ರ ಪ್ರೀತಿ. ದೇವ್ರ ಪ್ರೀತಿ ಏನು ಗೊತ್ತಾ? ಹೊಸ ಬಟ್ಟೆ, ಹೊಸ ಮನೆ, ಹೊಸ ಗಂಡ, ಅದು ಇದು, ಹೊಸ ಹೆಂಡತಿ, ಒಂದಿಷ್ಟು ದುಡ್ಡು, ಜಾಬ್, ಇದಲ್ಲ ದೇವ್ರ ಪ್ರೀತಿ. ದೇವರ ಪ್ರೀತಿ ಏನು ಕೇಳಿದರೆ, ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಧಾರೆ ಎರೆದಿದ್ದೇ ನಿಜವಾದ ದೇವರ ಪ್ರೀತಿ. ಆಯಿತಾ? ಸೊ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ, ನನ್ನನ್ನು ನಿಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ, ತನ್ನ ಒಬ್ಬನೇ ಮಗನನ್ನು, ಕ್ರಿಸ್ತನನ್ನು, ಯೇಸುವನ್ನು ನಮಗೋಸ್ಕರ ಬಲಿ ಕೊಟ್ಟರು, ನಮಗೋಸ್ಕರ ಅರ್ಪಿಸಿದರು. ಯಾತಕ್ಕೋಸ್ಕರ? ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ವಿಶ್ವಾಸದ ಜೀವನದ ಮುಖಾಂತರ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಏಕೈಕ ಪುತ್ರನನ್ನು ನಮಗಾಗಿ ಕಳುಹಿಸಿಕೊಟ್ಟಿದ್ದು, ಅಥವಾ ಯೇಸು ಕ್ರಿಸ್ತರು ನಮಗೋಸ್ಕರ ಶಿಲುಬೆಯ ಮೇಲೆ ಯಾತನೆ ಅನುಭವಿಸಿ ಸತ್ತಿದ್ದರ ಮುಖ್ಯ ಉದ್ದೇಶ ಏನು ಕೇಳಿದರೆ, ನಾವೆಲ್ಲರೂ ಕೂಡ ನಿತ್ಯ ಜೀವ ಪಡ್ಕೋಬೇಕು. ಯೇಸು ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ಈಗ ಎಲ್ರಿಗೂ ನಿತ್ಯ ಜೀವ ಸಿಕ್ಬಿಡ್ತಾ? ಯೇಸು ಪ್ರಾಣ ಕೊಟ್ಟರೆ ಶಿಲುಬೆ ಮೇಲೆ ಕೊಟ್ಟರು, ಎಲ್ರಿಗೂ ನಿತ್ಯ ಜೀವ ಸಿಕ್ತಾ? ನಿಮಗೆ ನಿತ್ಯ ಜೀವ ಸಿಕ್ತಾ? ಡೌಟಲ್ಲಿದ್ದೀರಾ ಅಲ್ವಾ? ನಿತ್ಯ ಜೀವ ಸಿಗೋದು ಹೇಗೆ ಕೇಳಿದರೆ, ಯೇಸು ನಿಜ ದೇವರಾದ ನಿಮ್ಮನ್ನು ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುತ್ತಾ ಬದುಕುವಾಗಲೇ ಈ ನಿತ್ಯ ಜೀವ ಅನ್ನೋದು ನಮಗೆ ಅನುಭವಿಸ್ಲಿಕ್ಕಾಗೋದು. ಈ ನಿತ್ಯ ಜೀವದ ಅನುಭವ ನಮಗೆ ಸಿಗುವಾಗ ನಮ್ಮ ಜೀವನ ಇದೆಯಲ್ವಾ, ನೆಮ್ಮದಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ಕಷ್ಟ ಇದ್ದರೂ, ದುಃಖ ಇದ್ದರೂ, ಸಮಸ್ಯೆ ಇದ್ದರೂ, ಏನೇ ಇದ್ದರೂ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗುತ್ತೆ. ಯಾವಾಗ? ನಿತ್ಯ ಜೀವ ಇದ್ದರೆ, ನಿತ್ಯ ಜೀವದ ಅನುಭವ ಇದ್ದರೆ. ಈ ನಿತ್ಯ ಜೀವದ ಅನುಭವ ನಮ್ಮಲ್ಲಿ ತಂದು ಕೊಡುವವರೇ ಪರಿಶುದ್ಧಾತ್ಮರು. ವಿದೌಟ್ ಹೋಲಿ ಸ್ಪಿರಿಟ್ ನೋ ಒನ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟರ್ನಲ್ ಲೈಫ್. ಪವಿತ್ರಾತ್ಮ ಇಲ್ಲದ ಯಾರೊಬ್ಬರಿಗೂ ಕೂಡ ನಿತ್ಯ ಜೀವದ ಅನುಭವದಲ್ಲಿ ಈ ಲೋಕದಲ್ಲಿ ಬದುಕಲಿಕ್ಕೆ ಆಗಲ್ಲ. ಇನ್ನು ಕ್ರಿಶ್ಚಿಯನ್ ಆಗಲಿಕ್ಕೆಲ್ಲ ಪವಿತ್ರಾತ್ಮ ಬೇಕಾಗಿಲ್ಲ. ಕ್ರಿಶ್ಚಿಯನ್ ಆಗೋದಂದ್ರೆ ಜಾತಿಯಲ್ಲಿ ಅರ್ಥ ಆಗ್ತಿದೆಯಾ? ಚರ್ಚಿಗೆ ಬಂದು ಹೋಗ್ಲಿಕ್ಕೂ ಪವಿತ್ರಾತ್ಮ ಏನು ಬೇಕಾಗಿಲ್ಲ. ಎಷ್ಟೋ ಜನ ಬರ್ತಾರೆ, ಹೋಗ್ತಾರೆ, ಇನ್ನೂ ಏನೇನೋ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುತ್ತಾ ಬದುಕ್ತೀವಲ್ವ, ಆಗ ಬದುಕುವಾಗ ನಮ್ಮಲ್ಲೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ದ್ಯಾಟ್ ಎಕ್ಸ್ಪೀರಿಯನ್ಸ್ ಈಸ್ ಕಾಲ್ಡ್ ಇಟರ್ನಲ್ ಲೈಫ್. ಈ ಅನುಭವ ನಮಗೆ ತಂದು ಕೊಡೋರು ಯಾರು ಗೊತ್ತಾ? ಹೋಲಿ ಸ್ಪಿರಿಟ್. ದ್ಯಾಟ್ ಈಸ್ ದ ಪರ್ಪಸ್ ಆಫ್ ಗಿವಿಂಗ್ ಅಸ್ ದ ಹೋಲಿ ಸ್ಪಿರಿಟ್. ದೇವರು ಪವಿತ್ರಾತ್ಮರನ್ನು ನಮಗೆ ಕೊಟ್ಟಿದ್ದರ ಅತಿ ಮುಖ್ಯವಾದ ಒಂದು ಉದ್ದೇಶ, ನಾವು ಈ ನಿತ್ಯ ಜೀವದ ಅನುಭವದಲ್ಲಿ ಬದುಕಬೇಕು. ಇಟರ್ನಲ್ ಲೈಫ್. 2 ಲೈಫ್ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. 2 ರೀತಿ ಲೈಫ್ ಇದೆ. ಒಂದು ಈ ಒಂದು ಫಿಸಿಕಲ್ ಲೈಫ್, ಈ ಶರೀರದಲ್ಲಿ ನಾವು ಅನುಭವಿಸುತ್ತಿರುವ ನಮ್ಮ ಈ ಜೀವ ಅಥವಾ ಜೀವನ. ಇನ್ನೊಂದು ಗಾಡ್ಲಿ ಲೈಫ್, ದೈವಿಕವಾದ ಜೀವ. ಅಂದರೆ ಸ್ವಲ್ಪ ಈ ಕಡೆ ಕೇಳಿಸ್ಕೊಳ್ಳಿ, ಅದೇನು ಗೊತ್ತಾ? ಲೈಫ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಜೀವನ. ಯೇಸು ಕ್ರಿಸ್ತನ ಜೀವನ. ಕ್ರಿಸ್ತ ಯೇಸು ಈ ಭೂಮಿಯಲ್ಲಿ ಮನುಷ್ಯನಾಗಿ ಜೀವಿಸಿದ್ರಲ್ವಾ, ಆ ಲೈಫ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಜೀವನ ನನ್ನಲ್ಲಿ, ಈ ದೇಹದಲ್ಲಿ ನನಗೆ ಬದುಕಲಿಕ್ಕಾಗುತ್ತೆ. ಅದು ಹೇಗೆ ಕೇಳಿದರೆ, ಥ್ರೂ ದ ಹೋಲಿ ಸ್ಪಿರಿಟ್ ಓನ್ಲಿ, ಪವಿತ್ರಾತ್ಮನ ಮುಖಾಂತರ. ಅಲ್ಲೇ ನಮಗೆ ನಿಜವಾಗಲೂ ನೆಮ್ಮದಿ ಸಿಗೋದು, ನಿಜವಾಗಲೂ ತೃಪ್ತಿ ಸಿಗೋದು.
ಇವತ್ತು ಕ್ರಿಶ್ಚಿಯನ್ಸ್ ಅಂತ ನಮ್ಮಲ್ಲಿ ಅನೇಕರನ್ನು ನಾವು ಕರ್ಕೊಳ್ತೀವಿ, ಹೇಳ್ತೀವಿ. ಕ್ರಿಸ್ತನ ಜೀವ, ದ ಲೈಫ್ ಆಫ್ ಕ್ರೈಸ್ಟ್ ನಮ್ಮಲ್ಲಿ ಅನೇಕರಲ್ಲಿ ಇಲ್ಲ. ಕಾರಣ ಹೋಲಿ ಸ್ಪಿರಿಟ್ ಇಲ್ಲದೆ ಇದ್ದರೆ ಈ ಕ್ರಿಸ್ತನ ಜೀವನ ನಮಗೆ ದೇಹದಲ್ಲಿರುವಾಗ ಬದುಕಲಿಕ್ಕೆ ಆಗಲ್ಲ. ಚರ್ಚಿಗೆ ಬರ್ಬೋದು, ಹಲ್ಲೆಲೂಯಾ ಹೇಳ್ಬೋದು, ಪ್ರೈಸ್ ದಿ ಲಾರ್ಡ್ ಹೇಳ್ಬೋದು, ತಪಸ್ಕಾಲ ಮಾಡ್ಬೋದು, ಬೈಬಲ್ ಓದ್ಬೋದು, ಎಲ್ಲ ಮಾಡ್ಬೋದು. ಆದರೆ ಕ್ರಿಸ್ತನ ಜೀವನ ಈ ದೇಹದಲ್ಲಿ ನಾನು ಇರುವಾಗ, ಈ ಲೋಕದಲ್ಲಿ ನನಗೆ ಜೀವಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನನ್ನ ಒಳಗಡೆ ನಿಜವಾದ ಕ್ರಿಸ್ತನ ಆತ್ಮ ಇದ್ದರೆ ಮಾತ್ರವೇ ಸಾಧ್ಯ. ದ್ಯಾಟ್ ಈಸ್ ಟ್ರೂ ಕ್ರಿಶ್ಚಿಯನ್ ಲೈಫ್. ಅದೇ ನಿಜವಾದ ಕ್ರೈಸ್ತ ಜೀವನ. ಅದರಲ್ಲಿರೋ ಜಾಯ್ ಬೇರೆ ಯಾವುದರಲ್ಲೂ ಇಲ್ಲ. ಅದರಲ್ಲಿರೋ ಸಂತೋಷ, ಅದರಲ್ಲಿರುವ ಆನಂದ, ಅದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಈ ಪ್ರಪಂಚದಲ್ಲಿ, ಈ ಶರೀರದಲ್ಲಿ ನಾವು ಬದುಕ್ತಾ ಇದ್ದೀವಲ್ವ, ಈ ಲೈಫಲ್ಲಿ ಸಿಗಲ್ಲ. ಒಂದು ಗಾಡ್ಲಿ ಲೈಫ್ ಅಥವಾ ಲೈಫ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಜೀವನ, ದೈವಿಕ ಜೀವನ, ನಿತ್ಯ ಜೀವನ. ನಿತ್ಯ ಜೀವನ ಯಾರ್ದು? ದೇವರಲ್ಲಿ ಮಾತ್ರ ಇದೆ ನಿತ್ಯ ಜೀವ. ಮನುಷ್ಯನಲ್ಲಿ ನಿತ್ಯ ಜೀವ ಇಲ್ಲ. ಕ್ರಿಸ್ತನಲ್ಲಿ ಮಾತ್ರ, ಕ್ರಿಸ್ತನಲ್ಲಿ ಇರುವ ಜೀವನವೇ ನಿತ್ಯ ಜೀವ. ಈಗ ಅದು ನಮಗೆ ಅನುಭವ ಆಗೋದು ಹೇಗೆ ಕೇಳಿದರೆ, ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಮೀ ಟು ಎಕ್ಸ್ಪೀರಿಯನ್ಸ್ ದ ಲೈಫ್ ಆಫ್ ಕ್ರೈಸ್ಟ್ ಇನ್ ಮೀ. ಎಂಥ ಬ್ಯೂಟಿಫುಲ್ ಅಲ್ವಾ ಪವಿತ್ರಾತ್ಮ. ಪವಿತ್ರಾತ್ಮ ಏನು ಮಾಡ್ತಾರೆ ಗೊತ್ತಾ? ನನ್ನಲ್ಲಿದ್ದು ಏನು ಮಾಡ್ತಾರೆ ಅಂದರೆ, ಯೇಸುವಿನಲ್ಲಿದ್ದ ಆ ಲೈಫನ್ನು ನನಗೆ ಶಿಫ್ಟ್ ಮಾಡ್ತಾರೆ. ನಾನಿಲ್ಲಿ ಅದನ್ನು ಅನುಭವಿಸೋ ಹಾಗೆ ಮಾಡ್ತಾರೆ. ಅದರಷ್ಟು ಬ್ಯೂಟಿಫುಲ್ ಲೈಫ್ ಬೇರೆ ಯಾವುದೂ ಇಲ್ಲ. ಅದು. ಇನ್ನೊಂದು, ನಾವು ಈ ಶರೀರದಲ್ಲಿ ಏನು ಬದುಕ್ತಾ ಇದ್ದೇವೋ ಈ ಜೀವನ. ಅಂದರೆ ನಾವು ಮನೇಲಿ ಸಾಕುವ ನಾಯಿ, ಬೆಕ್ಕು, ಕೋಳಿ, ಕುರಿ, ಅದು ಕೂಡ ಈ ಶರೀರದಲ್ಲಿ ಬದುಕುತ್ತೆ. ಅದಕ್ಕೆ ಜೀವ ಇದೆ, ಶರೀರ ಇದೆ, ಜೀವ ಇದೆ, ಬಲ ಇದೆ, ಆರೋಗ್ಯ ಇದೆ. ಅದು ಕೂಡ ಹುಟ್ಟುತ್ತೆ, ಸಾಯುತ್ತೆ, ತಿನ್ನುತ್ತೆ, ಅಳುತ್ತೆ, ಕೂಗುತ್ತೆ, ಕಿರ್ಚುತ್ತೆ, ಮಲಗುತ್ತೆ, ಹಸಿವೆ ಆಗುತ್ತೆ, ನಂಬರ್ 1 ನಂಬರ್ 2 ಎಲ್ಲ ಮಾಡುತ್ತೆ, ಎಲ್ಲ ಇದೆ. ಒಂದಿನ ಸತ್ತು ಹೋಗುತ್ತೆ. ಅದು ಈ ಶರೀರದ ಜೀವನ. ಅದು ಪ್ರಾಣಿಗಳು ಬದುಕುತ್ತೆ, ಇನ್ನು ಮನುಷ್ಯರು ಬದುಕ್ತಾರೆ. ಆದರೆ ದೇವರು ಪ್ರಾಣಿಗಳ ಹಾಗೆ ಬದುಕಲಿಕ್ಕಲ್ಲ ನಮ್ಮನ್ನು ಸೃಷ್ಟಿ ಮಾಡಿರೋದು, ದೇವರ ಮಕ್ಕಳಾಗಿ ಬದುಕಲಿಕ್ಕೆ. ದೇವರ ಮಕ್ಕಳಾಗಿ ನಮಗೆ ಬದುಕಲಿಕ್ಕೆ ಆಗಬೇಕಾದ್ರೆ ನಮಗೆ ದೇವರ ಆತ್ಮ ಇದ್ದರೆ ಮಾತ್ರನೇ ಸಾಧ್ಯ. ದೇವರ ಮಕ್ಕಳಾಗಿ ಅಥವಾ ದೇವರ ಮಗನಾಗಿ, ದೇವರ ಮಗಳಾಗಿ ಬದುಕೋದು ಅಂದರೆ, ಕೇಳಿಸ್ಕೊಳ್ಳಿ, ದೇವರ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನ ಲೈಫ್ ಇದೆಯಲ್ಲ, ಜೀವನ, ಅದು ನನ್ನಲ್ಲಿ ನಾನು ಪಡ್ಕೊಂಡು ಲೈಫನ್ನು ಲೀಡ್ ಮಾಡೋದೇ ಕ್ರಿಶ್ಚಿಯನ್ ಲೈಫ್. ದೇವರ ಮಗನಾಗಿ, ದೇವರ ಮಗಳಾಗಿ ಬದುಕುವಂತಹ ಆ ಜೀವನ. ಈ ಜೀವನ ಜೀವಿಸಲಿಕ್ಕೆ ನೀವು ಯಾವ ಬೆಟ್ಟ ಗುಡ್ಡ ಹತ್ತಿ ಬಂದರೂ ಸಾಧ್ಯನೇ ಇಲ್ಲ. 1000 ವರ್ಷ ಉಪವಾಸ ಮಾಡಿದರೂ ಆಗಲ್ಲ. ಬೈಬಲ್ ಪೂರ್ತಿ ಬೈಹರ್ಟ್ ಮಾಡಿಕೊಂಡ್ರೂ ಆಗಲ್ಲ. ಪವಿತ್ರಾತ್ಮನ ಸ್ವೀಕಾರ ಮಾಡಿದರೆ ಮಾತ್ರನೇ ಸಾಧ್ಯ. ಓನ್ಲಿ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ನಮ್ಮಲ್ಲಿದ್ದರೆ ಮಾತ್ರನೇ ಸಾಧ್ಯ. ಒಂದು. ನೆಕ್ಸ್ಟ್, ನಾವು ಎಷ್ಟು ಪಾಪ ನಿವೇದನೆಗಳನ್ನ ಮಾಡಿದ್ದೀವಿ, ಮಾಡ್ತಾನೇ ಇರ್ತೀವಿ. ಆದರೂ ಪಾಪದ ಸ್ವಭಾವ ನಮ್ಮಿಂದ ಹೋಗ್ತಾ ಇದೆಯಾ? ಮತ್ತೆ ಮತ್ತೆ ಪಾಪ ಮಾಡ್ತಾನೆ ಇರ್ತೀವಲ್ವಾ? ಕರೆಕ್ಟಾ? ಪಾಪ ನಿವೇದನೆ ಮಾಡ್ತೀವಿ, ಮತ್ತೆ ಪಾಪ ಮಾಡಿಕೊಂಡೇ ಇರ್ತೀವಿ. ಪಾಪ ನಿವೇದನೆ ಮಾಡ್ತೀವಿ, ಪಾಪ ಮಾಡ್ತಾನೇ ಇರ್ತೀವಿ. ಪಾಪವನ್ನು ದ್ವೇಷಿಸಲಿಕ್ಕೆ, ಪಾಪವನ್ನು ಬಿಟ್ಟು ಬದುಕಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ, ನಮ್ಮ ಒಳಗಡೆ ಈ ಪಾಪವನ್ನು ಜಯಿಸುವ ಬಲ ಇಲ್ಲ. ವಿ ಹ್ಯಾವ್ ನೋ ಪವರ್ ಇನ್ಸೈಡ್ ಟು ಓವರ್ಕಮ್ ಸಿನ್. ದಟ್ ಈಸ್ ದ ರೀಸನ್ ವಿ ಆರ್ ಕಮಿಟಿಂಗ್ ಸಿನ್ ಆ್ಯಂಡ್ ಕನ್ಫೆಸಿಂಗ್, ಕಮಿಟಿಂಗ್ ಸಿನ್, ಕನ್ಫೆಸಿಂಗ್, ಕಮಿಟಿಂಗ್ ಸಿನ್, ಕನ್ಫೆಸಿಂಗ್. ಪಾಪ ಮಾಡ್ತೀವಿ, ಕನ್ಫೆಷನ್ ಮಾಡ್ತೀವಿ, ಪಾಪ ಮಾಡ್ತೀವಿ, ಕನ್ಫೆಷನ್ ಮಾಡ್ತೀವಿ, ಪಾಪ ಮಾಡ್ತೀವಿ, ಕನ್ಫೆಷನ್ ಮಾಡ್ತೀವಿ, ಪಾಪ ಮಾಡ್ತೀವಿ, ಕನ್ಫೆಷನ್ ಮಾಡ್ತೀವಿ. ಪಾಪದ ಮೇಲೊಂದು ದ್ವೇಷ ಬರ್ತಾ ಇದೆಯಾ? ಪಾಪದ ಮೇಲೆ ಒಂದು ದ್ವೇಷ ಬರ್ತಾ ಇದೆಯಾ? ಹೌ ಮೆನಿ ಆಫ್ ಅಸ್ ಕ್ಯಾನ್ ಹೇಟ್ ಸಿನ್? ಪಾಪದ ಮೇಲೆ ದ್ವೇಷ ಎಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೂ ನಾವು ಪಾಪ ಮಾಡಿಕೊಂಡೇ ಬದುಕ್ತೀವಿ. ಪಾಪವನ್ನು ದ್ವೇಷಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ವಿ ಮಸ್ಟ್ ನೀಡ್ ದ ಹೋಲಿ ಸ್ಪಿರಿಟ್ ಇನ್ ಅಸ್, ದ ಪವರ್ ಆಫ್ ಗಾಡ್ ಇನ್ ಅಸ್.
ಪವಿತ್ರಾತ್ಮ ಶಕ್ತಿ ಅಥವಾ ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡುವಾಗ ವಿ ಕ್ಯಾನ್ ಹೇಟ್ ಸಿನ್. ನಮಗೆ ಪಾಪದ ಮೇಲೊಂದು ದ್ವೇಷ ಬರುತ್ತೆ. ಈಗ ನಮಗೆ ಮನುಷ್ಯರ ಮೇಲೊಂದು ದ್ವೇಷ ಬರುತ್ತಲ್ವಾ, ದ್ವೇಷ, ಮನುಷ್ಯನ ಮೇಲೊಂದು ದ್ವೇಷ, ಹೊಟ್ಟೆ ಕಿಚ್ಚು. ಆ ರೀತಿ ಪಾಪದ ಮೇಲೊಂದು ಸಿಟ್ಟು ಬರುತ್ತೆ ನಮಗೆ. ಈಗ ನಮಗೆ ಪಾಪದ ಮೇಲೆ ಸಿಟ್ಟಲ್ಲ ಬರೋದು, ಪಾಪ ಅಂದರೆ ಇಷ್ಟ ನಮಗೆ. ವಿ ಲೈಕ್ ಟು ಕಮಿಟ್ ಸಿನ್. ಮತ್ತೆ ಪಾಪ ನಿವೇದನೆ ಮಾಡ್ತೀವಿ, ಮತ್ತೆ ಪಾಪ ಮಾಡ್ತೀವಿ, ಮತ್ತೆ ಪಾಪ ನಿವೇದನೆ ಮಾಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪವನ್ನು ಜಯಿಸ್ಲಿಕ್ಕೆ ಆಗುತ್ತಾ ಕೇಳಿದರೆ ಯಾವ ಮನುಷ್ಯನಿಗೂ ಜಯಿಸೋಕ್ಕಾಗಲ್ಲ. ಪಾಪವನ್ನು ಜಯಿಸಿದ ಮನುಷ್ಯ, ಪೂರ್ತಿ ಜಯಿಸಿದ ಮನುಷ್ಯ ಈ ಪ್ರಪಂಚದಲ್ಲಿ ಒಬ್ಬನೂ ಇಲ್ಲ. ಆದರೆ ದೇವರು ಮನುಷ್ಯನಾಗಿ ಬಂದು ಪಾಪವನ್ನು ಜಯಿಸಿದರು. ಹಾಗೆ ಜಯಿಸಿದ ಕ್ರಿಸ್ತ ಯೇಸು ತನ್ನ ಆತ್ಮವನ್ನು ವಿಶ್ವಾಸಿಸುವವನ ಹೃದಯದಲ್ಲಿ ನೀಡಿದರು. ಯೇಸು ಕ್ರಿಸ್ತರು ಯಾವ ಆತ್ಮನ ಮುಖಾಂತರವಾಗಿ ಪಾಪವನ್ನು ಜಯಿಸಿದರೋ, ತಾನು ಈ ಲೋಕದಲ್ಲಿ ಶರೀರದಲ್ಲಿರುವಾಗ ಅದೇ ಆತ್ಮರನ್ನೇ ಯೇಸು ಕ್ರಿಸ್ತರು ನಮಗೆ ಕೊಟ್ಟಿದ್ದು. ನಿಮ್ಮ ಒಳಗಡೆ ಅದೇ ಆತ್ಮ ಇರುವಾಗ ಯು ಕ್ಯಾನ್ ಆಲ್ಸೋ ಓವರ್ಕಮ್ ಸಿನ್. ನನಗೂ ಕೂಡ ಪಾಪವನ್ನು ಜಯಿಸ್ಲಿಕ್ಕಾಗ್ತದೆ, ಪಾಪವನ್ನು ದ್ವೇಷ ಮಾಡಲಿಕ್ಕಾಗ್ತದೆ. ಈ ಲೋಕದ ಮೋಹಗಳು, ವ್ಯಾಮೋಹಗಳು, ಇಚ್ಛೆಗಳು, ದುರಿಚ್ಛೆಗಳು ಇವುಗಳನ್ನೆಲ್ಲ ಜಯಿಸ್ಲಿಕ್ಕೆ ನಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಒಳಗಡೆ ಪರಿಶುದ್ಧಾತ್ಮನಿಲ್ಲ. ನಮ್ಮೊಳಗಡೆ ಯಾರಿಲ್ಲ? ಪವಿತ್ರಾತ್ಮನ ಶಕ್ತಿ ಇಲ್ಲ. ವಿ ಹ್ಯಾವ್ ನೋ ಪವರ್ ಟು ಓವರ್ಕಮ್ ಸಿನ್. ನಮ್ಮ ಬಲದಿಂದ ಪಾಪವನ್ನು ಜಯಿಸೋಕ್ಕಾಗಲ್ಲ. ಪಾಪ ಮಾಡ್ತೀವಿ, ಕನ್ಫೆಷನ್ ಮಾಡ್ತೀವಿ, ಮತ್ತೆ ಪಾಪ ಮಾಡ್ತೀವಿ, ಮತ್ತೆ ಪಾಪ ನಿವೇದನೆ ಮಾಡ್ತೀವಿ, ಮತ್ತೆ ಪಾಪ ಮಾಡ್ತೀವಿ, ಮತ್ತೆ ಪಾಪ ನಿವೇದನೆ ಮಾಡ್ತೀವಿ. ಪಾಪವನ್ನು ಜಯಿಸಲಿಕ್ಕೆ, ಪಾಪ ಮಾಡದೆ ಬದುಕಲಿಕ್ಕೆ ಆಗುತ್ತಾ ಕೇಳಿದರೆ, ದೇವರ ವಾಕ್ಯ ಹೇಳುತ್ತೆ ಪವಿತ್ರಾತ್ಮನ ನೆರವಿನಿಂದ, ರೋಮ 8:13 ವಾಕ್ಯ ಹೇಳುತ್ತೆ, ಪವಿತ್ರಾತ್ಮನ ನೆರವಿನಿಂದ ನೀವು ಶರೀರದ ಸ್ವಭಾವವಾದ ಪಾಪವನ್ನು ದಮನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳುತ್ತೆ. ಯು ಕ್ಯಾನ್. ನನಗಾಗ್ತಾನೇ ಇಲ್ಲ. ಯು ನೀಡ್ ದ ಪವರ್. ಯು ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ವಿತ್ ಯುವರ್ ಪವರ್ ಇಂಪಾಸಿಬಲ್. ಡೈಲಿ ಪ್ರೇಯರ್ ಮಾಡ್ತೀನಿ, ಯಾಕೆ ಜಯಿಸೋಕ್ಕಾಗ್ತಾ ಇಲ್ಲ? ಪ್ರಾರ್ಥನೆಯಿಂದ ಎಲ್ಲ ಆಗೋ ಹೋಗಿದ್ದರೆ ಎಲ್ಲರೂ ಪ್ರಾರ್ಥನೆ ಮಾಡಿ ಜಯಿಸ್ಬಿಡ್ತಾ ಇದ್ರು. ಪರಿಶುದ್ಧಾತ್ಮರು ಬೇಕು. ಓನ್ಲಿ ಥ್ರೂ ದ ಹೋಲಿ ಸ್ಪಿರಿಟ್ ಯು ಕ್ಯಾನ್ ಓವರ್ಕಮ್. ಪವಿತ್ರಾತ್ಮನ ಮುಖಾಂತರ ಅಲ್ಲದೆ ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪವನ್ನಾಗಲಿ ಪಾಪದ ಆಸಕ್ತಿಗಳನ್ನಾಗಲಿ ನಮಗೆ ಜಯಿಸಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. 1 John 5:4 ಯೋವಾನನು ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 4ನೇ ವಚನ ಹೇಳ್ತದೆ, ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. 1 John 5:4 ಯೋವಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ. ದೇವರಿಂದ ಜನಿಸಿದವನು. ಇಲ್ಲಿ ಗಮನಿಸಿ, ಒಂದು ಪಾಯಿಂಟ್ ಇದೆ ಇಲ್ಲಿ. ದೇವರಿಂದ ಜನಿಸಿದವನು ಅಂತ ಹೇಳಬೇಕಾದ್ರೆ, ಹಾಗಾದರೆ ದೇವರಿಂದ ಇರುವವರು ಇದ್ದಾರೆ, ಮನುಷ್ಯರಿಂದ ಜನಿಸಿದವರು ಇದ್ದಾರೆ. ನಾವು ಮೊದಲು ಯಾರಿಂದ ಜನಿಸಿದವರು? ದೇವರಿಂದನೋ ಮನುಷ್ಯರಿಂದನೋ? ಮನುಷ್ಯರಿಂದ. ಮೊದಲು ನಮಗೆ ಸಿಕ್ಕಿದ ಈ ಜನ್ಮ ಇದೆ ಅಲ್ವಾ, ಮನುಷ್ಯರಿಂದ ಸಿಕ್ಕಿದ್ದು, ನಮ್ಮ ತಂದೆ ತಾಯಿಯಿಂದ, ದೇವರಿಂದ ಅಲ್ಲ. ಮನುಷ್ಯರಿಂದ ಹುಟ್ಟಿದವರು ಲೋಕನ ಜಯಿಸೋಕ್ಕಾಗಲ್ಲ. ಲೋಕವನ್ನು ಮೋಹಿಸಲಿಕ್ಕೆ ಆಗೋದು ನಮಗೆ. ಲೋಕದಲ್ಲಿರೋದು ದುಡ್ಡು, ಆಸ್ತಿ, ಅಂತಸ್ತು, ಲೋಕದ ಎಲ್ಲವನ್ನು ಮೋಹಿಸಲಿಕ್ಕೆ ನಮಗಾಗುತ್ತೆ, ಜಯಿಸೋಕ್ಕಾಗಲ್ಲ. ಮನುಷ್ಯನಿಂದ ಹುಟ್ಟಿದ್ರಿಂದ ಲೋಕವನ್ನು ಜಯಿಸಲಿಕ್ಕಾಗೋದಿಲ್ಲ. ದೇವರಿಂದ ಹುಟ್ಟಿದರೆ ಖಂಡಿತವಾಗಲೂ ಅವನ ಒಳಗಡೆ ದೇವರಾತ್ಮ ಇರ್ತಾರೆ. ದೇವರಿಂದ ಹುಟ್ಟೋದು ಹೇಗೆ? ಪವಿತ್ರಾತ್ಮನಿಂದ. ಯೋವಾನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನಿಕೋದೇಮನಿಗೆ, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ದೇವರಿಂದ ಹುಟ್ಟದೇ ಇದ್ದರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ. ದೇವರ ಸಾಮ್ರಾಜ್ಯದ ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಚರ್ಚ್ ಒಳಗಡೆ ಬರ್ಬೋದಾಯ್ತು, ಹೊಸದಾಗಿ ಹುಟ್ಟು ಚರ್ಚ್ ಒಳಗಡೆ ಬರ್ಲಿಕ್ಕೆ ಹೊಸದಾಗಿ ಹುಟ್ಟಬೇಕು ಅಂತ ಇಲ್ಲ.
ಶರೀರದಿಂದ ಹುಟ್ಟಿದರೆ ಸಾಕು, ಮನುಷ್ಯನಿಂದ ಹುಟ್ಟಬೇಕು, ಜೀವ ಬೇಕು. ಆದರೆ ದೇವರ ಸಾಮ್ರಾಜ್ಯದ ಒಳಗಡೆ ಬರಬೇಕಾದ್ರೆ ಹೊಸ್ತಾಗಿ ಹುಟ್ಟಬೇಕು. ಇನ್ನೊಂದು ಜನ್ಮ ಬೇಕೇ ಬೇಕು, ಇನ್ನೊಂದು ಜನ್ಮ ಬೇಕು. ಆ ಜನ್ಮ ಸತ್ತ ಮೇಲೆ ಸಿಗೋದಲ್ಲ, ಬದುಕಿರುವಾಗಲೇ ಸಿಗುವಂಥದ್ದು. ಇದು ಯೇಸು ಹೇಳುವಾಗ ಹೆಸರಾಂತ ಬೋಧಕನಾದ ನಿಕೋದೇಮನ ತಲೆಗೆ ಹೋಗ್ತಾ ಇಲ್ಲ. ಅವನು ಯಹೂದ್ಯರ ದೊಡ್ಡ ಬೋಧಕ, ಅವನು ದೇವ್ರ ಬಗ್ಗೆ ಎಲ್ಲ ದೊಡ್ಡ ಭಾಷಣ ಮಾಡ್ತಾನೆ. ಆದರೆ ಅವನಿಗೆ ಯೇಸು ಹೇಳಿದ ಇದೊಂದು ಮಾತು ಡೈಜೆಸ್ಟ್ ಆಗ್ತಾ ಇಲ್ಲ. ಅವನು ಯೋಚನೆ ಮಾಡ್ದ, ಅಲ್ಲ ಸ್ವಾಮಿ, ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ದರೆ ದೇವರ ರಾಜ್ಯದೊಳಗಡೆ ಬರಲಿಕ್ಕಾಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ವಯಸ್ಸಾದ ಒಬ್ಬ ನನ್ನಂಥವನು ಈಗ ಮತ್ತೆ ತಾಯಿ ಗರ್ಭದ ಒಳಗಡೆ ಹೋಗಿ ಮತ್ತೆ ಹುಟ್ಟೋದು ಹೇಗೆ ಅಂತ ಕೇಳಿದಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ಪವಿತ್ರಾತ್ಮನಿಂದಲೂ ನೀರಿನಿಂದಲೂ ಹುಟ್ಟಿದ ಹೊರತು ಒಬ್ಬನು ದೇವರ ರಾಜ್ಯದ ಒಳಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಪವಿತ್ರಾತ್ಮ ತುಂಬ ಮುಖ್ಯ. ಆಮೇಲೆ ನೀರು, ನೀರಾದ್ಮೇಲೆ ಪವಿತ್ರಾತ್ಮ ಅಲ್ಲ, ಪವಿತ್ರಾತ್ಮ ಆದ್ಮೇಲೆ ನೀರು. ಪವಿತ್ರಾತ್ಮನಿಂದ ಹುಟ್ಟಿದ ಹೊರತು ಯಾರು ಕೂಡ ಈ ಹೊಸ ಜನ್ಮ ಪಡ್ಕೊಳ್ಳಿಕ್ಕಾಗಲ್ಲ. ಹಾಗಾದರೆ ಪವಿತ್ರಾತ್ಮನಿಂದ ಹುಟ್ಟೋದೇ ದೇವರಿಂದ ಜನಿಸುವುದು. ಶರೀರದಿಂದ ಹುಟ್ಟಿದ್ದು ಶರೀರಮಯ. ಶರೀರಮಯ ಅಂದ್ರೇನು? ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಬಟ್ಟೆ ಹಾಕೋಬೇಕು, ಮೇಕಪ್ ಮಾಡಬೇಕು, ದುಡಿಬೇಕು, ಓದಬೇಕು, ಬರೀಬೇಕು, ಭಾನುವಾರ ಆದರೆ ಮರಿದೇನೆ ಚರ್ಚಿಗೆ ಬರಬೇಕು, ಆದಮೇಲೆ ಮಾಮೂಲಿಯಾಗಿ ಬದುಕಬೇಕು, ಹಬ್ಬ ಮಾಡಬೇಕು, ತೇರು ಎಳಿಬೇಕು, ಆಮೇಲೆ ಅಡುಗೆ ಮಾಡಬೇಕು, ತಿನ್ನಬೇಕು, ಪಕ್ಕದ ಮನೆಗೆ ಹೋಗಬೇಕು, ಶಾಪಿಂಗ್ ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಮನೆ ಕಟ್ಟಬೇಕು, ಹೊಸ ಗಾಡಿ ತಗೋಬೇಕು, ಓಡಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅವ್ರನ್ನ ಓದಿಸ್ಬೇಕು, ಬೆಳೆಸಬೇಕು, ಎಲ್ಲ ಮಾಡಬೇಕು. ಶರೀರದಿಂದ ಹುಟ್ಟಿದ್ದು ಶರೀರಮಯ. ಯೇಸು ಹೇಳ್ತಾರೆ, ದೇವರಿಂದ ಹುಟ್ಟಿದ್ದು ದೈವಮಯ. ಏನಂಗಂದ್ರೆ, ಈ ಹೊಸ ಜನ್ಮ ನಾವು ಪಡ್ಕೊಂಡ್ರೆ ಪವಿತ್ರಾತ್ಮನ ಮುಖಾಂತರ ನಮ್ಮ ಮೈಂಡ್ ದೈವಮಯವಾಗ್ತದೆ. ದೈವಮಯ. ವಾಟ್ ಈಸ್ ಬಾರ್ನ್ ಆಫ್ ದ ಫ್ಲೆಶ್ ಇಸ್ ಫ್ಲೆಶ್, ವಾಟ್ ಈಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ಸ್ಪಿರಿಟ್. ದೈವಮಯ ಅಂದರೆ ಏನು ಕೇಳಿದರೆ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 1ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನೀವು ಕ್ರಿಸ್ತ ಯೇಸುವಿನೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ, ಅದರ ಅರ್ಥ ನೀವು ಹೊಸ ಒಂದು ಜನ್ಮವನ್ನು ಪಡೆದಿರುವುದಾದರೆ, ನೀವು ದೇವರಿಂದ ಜನಿಸಿದವರಾಗಿದ್ದರೆ ನೀವು ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ ಆಗುತ್ತೆ. ಯು ಕ್ಯಾನ್ ಸೆಟ್ ಯುವರ್ ಮೈಂಡ್ ಆನ್ ಥಿಂಗ್ಸ್ ಅಬೌವ್. ಇಫ್ ಯು ಆರ್ ಬಾರ್ನ್ ಫ್ರಮ್ ಗಾಡ್, you can set your mind on the things above. If not, ಇಲ್ಲೇ ಓದು, ಬರೀ, ತಿನ್ನು, ಕುಡಿ, ಮನೆ, ಅದು ಇದು ಎಲ್ಲ ನಮ್ಮ ಮೈಂಡ್ ಅದೇ ಅಲ್ವಾ. ದೇವರಿಂದ ಹುಟ್ಟಿದರೆ, ಪವಿತ್ರಾತ್ಮನಿಂದ ಹುಟ್ಟಿದರೆ ನಮ್ಮ ಮನಸ್ಸು ಸ್ವರ್ಗೀಯ ವಿಷಯ, ಅದು ಓದಿ ನೋಡೋಣ. ಸ್ವರ್ಗೀಯ ವಿಷಯಗಳ ಕಡೆ. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ, ನೀವು ಯೇಸು ಕ್ರಿಸ್ತನೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ, ಅದರ ಅರ್ಥ ಹೊಸದಾಗಿ ಹುಟ್ಟಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ಯಾವ ಕಡೆಗೆ ಗಮನ ಕೊಡಿ? ಸ್ವರ್ಗೀಯ ವಿಷಯಗಳ. ಇದು ಯಾರಿಗೆ ಹೇಳ್ತಾ ಇದ್ದಾರೆ ದೇವರು? ಎಲ್ರಿಗೂ ಅಲ್ಲ, ಪವಿತ್ರಾತ್ಮನ ಪಡ್ಕೊಂಡವರಿಗೆ. ನೀವೀಗ ಪವಿತ್ರಾತ್ಮನ ಪಡ್ಕೊಂಡಿದ್ದೀರಿ, ಇನ್ಮೇಲೆ ನೀವು ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ. ಹಾಗೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗೋದು ಪವಿತ್ರಾತ್ಮ ಇರುವವರಿಗೆ ಮಾತ್ರನೇ. ಪವಿತ್ರಾತ್ಮ ಇಲ್ಲದಿದ್ದವರಿಗೆ ಬರೀ ಲೋಕದ ವಿಷಯ ಮಾತ್ರ ಗಮನಿಸ್ಲಿಕ್ಕಾಗುತ್ತೆ, ಶರೀರಕ್ಕೆ ಸಂಬಂಧಪಟ್ಟ ವಿಷಯ ಮಾತ್ರ ಗಮನಿಸ್ಲಿಕ್ಕಾಗುತ್ತೆ. ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ ಗಮನಿಸ್ಲಿಕ್ಕಾಗಬೇಕಾದ್ರೆ ದೇವರಾತ್ಮ ಒಳಗಡೆ ಇದ್ದರೆ ಮಾತ್ರನೇ ಸಾಧ್ಯ. ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯ, ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯ, ಪರಿಶುದ್ಧತೆಗೆ ಸಂಬಂಧಪಟ್ಟ ವಿಷಯ, ದೇವರ ಪ್ರೀತಿಗೆ ಸಂಬಂಧಪಟ್ಟ ವಿಷಯ, ದೇವರ ಕ್ಷಮೆಗೆ ಸಂಬಂಧಪಟ್ಟ ವಿಷಯ, ದೇವರ ನೀತಿಗೆ ಸಂಬಂಧಪಟ್ಟ ವಿಷಯ, ನಿತ್ಯತೆಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ನಮ್ಮ ಗಮನ ಬರಬೇಕಾದ್ರೆ, ನಮ್ಮ ಮೈಂಡ್ ಅದಕ್ಕೆ ಬರಬೇಕಾದ್ರೆ, ನಮ್ಮ ಮೈಂಡ್ ಆ ಕಡೆ ಫೋಕಸ್ ಮಾಡಲಿಕ್ಕೆ ಆಗಬೇಕಾದ್ರೆ ನಮ್ಮಲ್ಲಿ ಹೋಲಿ ಸ್ಪಿರಿಟ್ ಇದ್ದರೆ ಮಾತ್ರನೇ ಸಾಧ್ಯ. ಇಲ್ಲದೇ ಇದ್ದರೆ ನಮ್ಮ ಗಮನ ಪೂರ್ತಿ ಎಲ್ಲಿರುತ್ತೆ? ಬರೀ ಲೋಕದ ವಿಷಯನೇ. ಮನೆಗೆ ಫೋನ್ ಮಾಡ್ತೀವಿ, ಊಟ ಆಯ್ತಾ, ಏನು ತಿಂದ್ರಿ, ಏನು ಅಡಿಗೆ, ಅವ್ರು ಬಂದ್ರಾ, ಇವ್ರು ಹೋದ್ರಾ, ನಲ್ಲಿ ನೀರು ಬಂತಾ, ಎಲ್ಲ ಕೆಲಸ ಮುಗೀತಾ, ಇನ್ನೇನು ಕೆಲಸ ಇದೆ,
ಮಕ್ಕಳೆಲ್ಲ ಮಲಗಿದ್ರಾ, ಆಟ ಆಡಿದ್ರಾ, ತಿಂದ್ರಾ, ಆಸ್ಪತ್ರೆಗೆ ಹೋದ್ರಾ, ಡಾಕ್ಟರ್ ಸಿಕ್ಕಿದ್ರಾ, ಟ್ರೀಟ್ಮೆಂಟ್ ಆಯ್ತಾ, ಏನು ಹೇಳಿದ್ರು? ಬರೀ ಲೋಕದ ವಿಷಯನೇ. ಆದರೆ ನಿಮ್ಮ ಒಳಗಡೆ ದೇವರ ಆತ್ಮರಿದ್ರೆ ಈ ಲೋಕದ ವಿಷಯ ಮೈನಸ್ ಆಗುತ್ತೆ. ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ಒಂದು 10% ಇಳಿಯುತ್ತೆ ಲೋಕದ ವಿಷಯ, 90% ಸ್ವರ್ಗೀಯ ವಿಷಯ, ಸ್ವರ್ಗ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಬೇಕಾದಷ್ಟಿದೆ ಮಾತಾಡಲಿಕ್ಕೆ. ಈ ಬೈಬಲ್ ಓದಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಮಾತಾಡೋಕ್ಕೆ ಅಂತ. ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ. ಪ್ರಾರ್ಥನೆ ಮಾಡಿದ್ರಾ? ಬೈಬಲ್ ಓದಿದ್ರಾ? ಏನು ಹೇಳಿದರು ದೇವರು ಇವತ್ತು? ಪ್ರಾರ್ಥನೆ ಮಾಡುವಾಗ ಏನು ಆಲೋಚನೆ ಕೊಟ್ಟರು ಪವಿತ್ರಾತ್ಮರು? ಏನು ಹಾಡು ಹೇಳಿದ್ರಿ? ಯಾವ ರೀತಿ ದೇವ್ರನ್ನ ಆರಾಧನೆ ಮಾಡಿದ್ರಿ? ಹೇಗನ್ನಿಸ್ತು ಆರಾಧನೆ ಮಾಡಿದ ಮೇಲೆ? ಎಲ್ಲರೂ ಇದ್ರ ಪ್ರಾರ್ಥನೆಯಲ್ಲಿ? ಪ್ರಾರ್ಥನೆ ಆದಮೇಲೆ ಹೇಗಿದೆ? ಇದೆಲ್ಲ ಡೈಲಿ ಫೋನ್ ಮಾಡಿ ವಿಚಾರಿಸ್ತೀರಲ್ಲ ದೂರ ಇದ್ದವರಿಗೆ? ದೂರ ನಿಮ್ಮ ಮಕ್ಕಳು, ಅಪ್ಪನೋ ಅಮ್ಮನೋ, ಗಂಡನೋ ಹೆಂಡ್ತಿನೋ ದೂರ ಇದ್ದರೆ ಅವ್ರಿಗೆ ಫೋನ್ ಮಾಡಿ ಇದೇ ತಾನೇ ವಿಚಾರಿಸೋದು ನೀವು. ಬೈಬಲ್ ಓದಿದ್ರಾ? ದೇವ್ರ ಸ್ವರ ಕೇಳಲಿಕ್ಕೆ ಕಾಯ್ತಾ? ಇವತ್ತು ದೇವರಾತ್ಮರು ಮಾತಾಡಿದ್ರಾ? ಪಾಪದ ಸಂದರ್ಭಗಳು ಬಂದಾಗ ಜಯಿಸ್ಲಿಕ್ಕೆ ಆಯ್ತಾ? ಶುಭ ಸಂದೇಶ ಯಾರಿಗಾದರೂ ಕೊಡ್ಲಿಕ್ಕೆ ಆಯ್ತಾ? ಸ್ವೀಕಾರ ಮಾಡಿ, ನೀವು ಕೊಟ್ಟಿದ್ದವ್ರು ಸ್ವೀಕಾರ ಮಾಡಿದ್ರಾ? ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು? ಪ್ರೇಯರ್ಗೆ ಹೋದ್ರಾ? ಪ್ರೇಯರ್ ಮೀಟಿಂಗ್ ಚೆನ್ನಾಗಿತ್ತಾ? ಯಾವುದೆಲ್ಲ ಹಾಡುಗಳಿತ್ತು? ಅದ್ರ ಮುಖಾಂತರ ಏನಾದರೂ ಅನುಭವ ಆಯಿತಾ? ಸಿಗ್ತಾ ಇದೆಯಾ? ಇದೇ ಫೋನ್ ಮಾಡಿ ಮಾತಾಡ್ತೀವಾ? ತಿಂದ್ರಾ, ಕುಡಿದ್ರಾ, ಮಾತ್ರೆ ತಗೊಂಡ್ರಾ, ಮಲ್ಕೊಂಡ್ರಾ? ಇದೆ. ಹೋಲಿ ಸ್ಪಿರಿಟ್ ಇಲ್ದಿದ್ರೆ ಒಳಗಡೆ ನಮ್ಮ ಬಾಯಲ್ಲಿ ಬರೋದು ಪೂರ್ತಿ ಲೋಕದ್ದೇ. ಎಲ್ಲ ಫ್ಲಾಪ್ ಆದಾಗ ಲಾಸ್ಟಿಗೆ ಒಂದು ವರ್ಡ್ ಬರುತ್ತೆ, ಏನು ಗೊತ್ತಾ? ಹೆದರ್ಬೇಡಿ ಆಯಿತಾ, ದೇವ್ರಿದ್ದಾರೆ, ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ಪ್ರಾರ್ಥನೆ ಮಾಡಿ. ಇದು ಪವಿತ್ರಾತ್ಮ ಇರೋದ್ರಿಂದ ಅಲ್ಲ, ಭಯ ಇರೋದ್ರಿಂದ. ಸತ್ತೋಗ್ಬಿಟ್ರೆ ನಾಳೆ ಯಾರಿಗೆ ಫೋನ್ ಮಾಡೋದು? ಆ ಭಯದಲ್ಲಿ ಹೇಳೋದು, ಹೆದರ್ಬೇಡಿ ಆಯಿತಾ, ದೇವರಿದ್ದಾರೆ. ಅವಾಗ ಮಾತ್ರ ಈ ಸಾಯೋ ಟೈಮಲ್ಲಿ ಮಾತ್ರ ದೇವ್ರು ನೆನಪು. ಕೆಲವರಿಗೆ ಸಾಯೋ ಟೈಮಲ್ಲಿ ಸಾಲ ಜಾಸ್ತಿ ಆಗಿ ತೀರಿಸ್ಲಿಕ್ಕೆ ಆಗದೇ ಇದ್ದಾಗ, ಕಾಯಿಲೆ ಜಾಸ್ತಿ ಆಗಿ ಡಾಕ್ಟ್ರು ಸತ್ತೋಗ್ತಾರೆ ಅಂತ ಹೇಳಿದಾಗ, ಇನ್ನು ಮಕ್ಕಳು ಯಾರ್ದು ಕಂಟ್ರೋಲಿಗೆ ಸಿಗದೇ ಇದ್ದಾಗ ತಕ್ಷಣ ದೇವ್ರ ನೆನಪಾಗುತ್ತೆ. ಅದು ಸ್ವಾಭಾವಿಕ. ಕಾಯಿಲೆ ಬಂದಾಗ ಡಾಕ್ಟ್ರ್ ನೆನಪಾಗ್ತಾರ, ಅದು ಪವಿತ್ರಾತ್ಮ ಇರೋದ್ರಿಂದ ಅಲ್ಲ, ಅದು ಎಲ್ರಿಗೂ ನೆನಪಾಗುತ್ತೆ. ಈ ರಕ್ತಸ್ರಾವ ಸ್ತ್ರೀಗೆ ಯೇಸು ಸ್ವಾಮಿ ಹತ್ರ ಹೋಗಿ ಅವ್ರ ಬಟ್ಟೆ ಮುಟ್ಟಿದ್ರೆ ಸಾಕು ನಾನು ಗುಣ ಆಗ್ತೀನಿ ಅಂತ ನೆನಪಾಗಿದ್ದು ಪವಿತ್ರಾತ್ಮ ಒಳಗಡೆ ಇದ್ದಿದ್ರಿಂದಾನ? ಅಲ್ಲ. ಅವಳಿಗೆ ಯಾರೋ ಹೇಳಿದರು ಅಲ್ಲಿ ಹೋಗಿ, ಕೆಲವರು ಹೇಳ್ತಾರಲ್ಲ ಧ್ಯಾನಕ್ಕೆ ಹೋಗಿ, ಅಲ್ಲಿ ಹೋದ್ರೆ ಎಲ್ಲ ಚೆನ್ನಾಗಾಗ್ಬಿಡುತ್ತೆ. ಮೂಟೆ ಹೊತ್ಕೊಂಡು ಹೋಗ್ತಾರೆ 3 ದಿನ ಮಲ್ಕೊಳ್ಳಿಕ್ಕೆ. ಅವಾಗ ರಜೆ ಹಾಕ್ಲಿಕ್ಕಾಗತ್ತೆ ಅವರಿಗೆ ಅಲ್ವಾ? ಇನ್ನು ಪವಿತ್ರಾತ್ಮ ಇರೋದ್ರಿಂದ ಹೋಗೋದಾ? ಅಲ್ಲ, ಸೌಖ್ಯಕ್ಕಾಗಿ ಹೋಗ್ತಾರೆ. ಅವ್ರಿಗೇನೋ ಬೇಕು ಅದಕ್ಕೆ ಹೋಗ್ತಾರೆ. ಚೆನ್ನಾಗಿದ್ದಾಗ, ಆರೋಗ್ಯ ಚೆನ್ನಾಗಿದ್ದಾಗ, ಎಲ್ಲ ಸ್ಮೂತಾಗಿ ಇರಬೇಕಾದ್ರೆ ನಾನು ದೇವ್ರನ್ನ ಇನ್ನೂ ತಿಳ್ಕೊಬೇಕಪ್ಪ ಅಂತ ಮೂಟೆ ತಗೊಂಡು ಹೋಗಿ ನೋಡೋಣ. ಹೋಲಿ ಸ್ಪಿರಿಟ್ ಇದ್ರೆ ಮಾತ್ರನೇ ಆಗುತ್ತೆ. ಕಷ್ಟ ಬಂದಾಗ, ದುಃಖ ಬಂದಾಗ, ಸಂಕಟ ಬಂದಾಗ ದೇವ್ರನ್ನ ಹುಡುಕೋಕ್ಕೆ ಹೋಲಿ ಸ್ಪಿರಿಟ್ ಬೇಕಾಗಿಲ್ಲ, ಜೀವ ಇದ್ರೆ ಸಾಕು. ಅದು ಎಲ್ಲರೂ ಹುಡುಕ್ತಾರೆ. ಸುಖವಾಗಿದ್ದಾಗ ದೇವ್ರನ್ನ ಹುಡುಕ್ಲಿಕ್ಕೆ ಹೋಲಿ ಸ್ಪಿರಿಟ್ ಬೇಕು. ಪವಿತ್ರಾತ್ಮ ನಮ್ಮಲ್ಲಿರಬೇಕು. ಪವಿತ್ರಾತ್ಮರು ನಮ್ಮಲ್ಲಿದ್ದಾಗ ಈ ಲೋಕವನ್ನು, ಲೋಕದ ವ್ಯಾಮೋಹಗಳನ್ನು, ಅದರಲ್ಲಿ ಮುಖ್ಯವಾಗಿ ದುಡ್ಡು 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 ಹಣದ ವ್ಯಾಮೋಹ, ಇದನ್ನು ಜಯಿಸಲಿಕ್ಕೆ ನಮಗೆ ಆಗುತ್ತೆ. ದುಡ್ಡು ಕಸ ಅಂತ ಪರಿಗಣಿಸಲಿಕ್ಕೆ ನಮಗಾಗಬೇಕಾದ್ರೆ ನಮ್ಮೊಳಗಡೆ ಪರಿಶುದ್ಧಾತ್ಮ ಇರಬೇಕು. ಆಗ ದುಡ್ಡಿಗೆ ಬೆಲೆ ಏನು? ನೀವು ಕಸ ಗುಡಿಸ್ತೀರಲ್ವಾ, ಆ ಕಸ ಗುಡಿಸಿ ಡಸ್ಟ್ಬಿನಿಗೆ ಹಾಕ್ತೀರಲ್ವಾ, ಅಷ್ಟೇ ಆ ಪೇಪರ್ ಬೆಲೆ, ಬೇರೆ ಏನು ಬೆಲೆ ಇಲ್ಲ ಅದಕ್ಕೆ. ಯೇಸುವಿನ ಬೆಲೆಗೆ ಕಂಪೇರ್ ಮಾಡುವಾಗ, ನಿನ್ನ ಒಳಗಡೆ ಇರ್ತಕ್ಕಂಥ ಪವಿತ್ರಾತ್ಮನ ಬೆಲೆಗೆ ಹೋಲಿಕೆ ಮಾಡುವಾಗ ಈ ಬೆಲೆ ಇದೆಯಲ್ವಾ, ದುಡ್ಡಿಗೆ ಬೆಲೆ ಕೊಡ್ತೀವಲ್ವ ನಾವು. ದುಡ್ಡು, ಚಿನ್ನ, ಆಸ್ತಿ ಪಾಸ್ತಿ, ಸೈಟು, ಜಮೀನು ಕಸಕ್ಕೆ ಸಮಾನ. ಕಸ ಅಷ್ಟೇ ವ್ಯಾಲ್ಯೂ ಅದ್ರದ್ದು. ಆದರೆ ಇವತ್ತು ನಮ್ಗೆ ಅದಕ್ಕೆ ತುಂಬ ಬೆಲೆ ಅಲ್ವಾ? ಕಾರಣ ಏನು ಅಂದರೆ ನಮ್ಮೊಳಗಡೆ ಒಂದು ಬೆಲೆ ಇರುವ ಯಾರೂ ಇಲ್ಲ ಇಲ್ಲಿ. ನಮ್ಮೊಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ನಮಗೊಂದು ಬೆಲೆ ಬರುತ್ತೆ. ನಮಗೆ ಯಾರು ಬೆಲೆ ಕೊಡೋದೇ ಬೇಕಾಗಿಲ್ಲ. ನಮ್ಮೊಳಗಡೆ ಪರಿಶುದ್ಧಾತ್ಮರಿದ್ದರೆ ನಾವು ಬೆಲೆ ಉಳ್ಳವರು. ಯುವರ್ ವ್ಯಾಲ್ಯೂ ಕಮ್ಸ್ ಫ್ರಮ್ ಹೂ ಈಸ್ ದೇರ್ ಇನ್ಸೈಡ್ ಆಫ್ ಯು.
ನಾಟ್ ಹೂ ಯು ಆರ್ ಇನ್ ದಿಸ್ ವರ್ಲ್ಡ್, ಹೂ ಯು ಆರ್ ಇನ್ ಕ್ರೈಸ್ಟ್. ಯುವರ್ ವ್ಯಾಲ್ಯೂ ಕಮ್ಸ್ ಫ್ರಮ್ ಹೂ ಯು ಆರ್ ಇನ್ ಕ್ರೈಸ್ಟ್ ಜೀಸಸ್, ನಾಟ್ ಹೂ ಯು ಆರ್ ಇನ್ ದಿಸ್ ವರ್ಲ್ಡ್. ನಿನ್ನ ಬೆಲೆ, ನಿಜವಾಗ್ಲೂ ಬೆಲೆ ಬರೋದು ಎಲ್ಲಿಂದ ಗೊತ್ತಾ? ಈ ಲೋಕದಲ್ಲಿ ನೀನು ಯಾರು ಅನ್ನೋದ್ರಿಂದ ಅಲ್ಲ. ಲೋಕ ಬೆಲೆ ಕೊಡುತ್ತೆ, ಏನು ಪ್ರಯೋಜನ? ಲಾಸ್ಟಿಗೆ ತಗೊಂಡು ಮಣ್ಣೆ ಹಾಕೋದು. ಸ್ವರ್ಗ ಬೆಲೆ ಕೊಡ್ಬೇಕು ನಮಗೆ, ದೇವರ ಸನ್ನಿಧಿಯಲ್ಲಿ ಬೆಲೆ ಸಿಗಬೇಕು ನಮಗೆ. ದೇವರ ಸನ್ನಿಧಿಯಲ್ಲಿ ಬೆಲೆ ಉಳ್ಳವರಾಗಬೇಕಾದ್ರೆ ದೇವರ ಆತ್ಮ ಬೇಕು ಒಳಗಡೆ. ಪರಿಶುದ್ಧಾತ್ಮರು ನಮ್ಮೊಳಗಡೆ ಇದ್ದರೆ ಸ್ವರ್ಗದಲ್ಲಿ ನಮಗೆ ಬೆಲೆ ಉಳ್ಳವರಾಗಿರ್ತೀವಿ. ಲೋಕ ನಮ್ಮನ್ನು ಚೀಪಾಗಿ ನೋಡ್ಬೋದು. ಪೌಲರು ಹೇಳ್ತಾರಲ್ವಾ, ಲೋಕದ ದೃಷ್ಟಿಯಲ್ಲಿ ನಾವು ಕಸಕ್ಕಿಂತಾನು ಕಡೆ, ಗಣನೆಗೆ ಬಾರದವ್ರು ನಾವಿವತ್ತು. ಲೋಕ ನಮ್ಮನ್ನು ಒಂಥರ ಕಸದ ಥರ ನೋಡ್ತಾ ಇದೆ. ಆ ಪೌಲನ ದಾಡಿ ಬಿಟ್ಕೊಂಡು ಸ್ನಾನ ಮಾಡಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಕೊಂಡು, ಒಂದು ಬೈಬಲ್ ಅಂತ ಏನೋ ಒಂದು ಸುರುಳಿ ಸುತ್ತಕೊಂಡು ಹೋಗ್ತಾನೆ, ಅವ್ರ ಹತ್ರ ಬೈಸ್ಕೊಳ್ತಾನೆ. ಅಲ್ಲಿ ನೋಡಿದರೆ ಅವ್ರ ಕಲ್ಲಲ್ಲಿ ಹೊಡಿತಾರೆ. ನೆಟ್ಟಿಗೆ ಊಟ ಇಲ್ಲ, ತಿನ್ಲಿಕ್ಕೆ ಗತಿ ಇಲ್ಲ, ಇರ್ಲಿಕ್ಕೆ ಒಂದು ಮನೆ ಇಲ್ಲ, ಅಲ್ಲಿ ಇಲ್ಲಿ ಟೆಂಟ್ ಹಾಕ್ಕೊಂಡು ಬಂದಿರೋ ದುಡ್ಡಲ್ಲಿ ಸುತ್ತಕೊಂಡು ಏಸು ಏಸು ಅಂದ್ಕೊಂಡು ಹೋಗ್ತಾ ಇದ್ದಾನೆ. ಅದೊಂದು ಜೀವನನ? ಅದರಲ್ಲಿ ಸಿಗುವ ಆನಂದ ನೀವು ಮರ್ಸಿಡೀಸ್ ಬೆಂಜ್ ಕಾರಲ್ಲಿ ಹೋದರೂ ಸಿಗಲ್ಲ. ಆ ಆನಂದ ಕೊಡೋರು ಯಾರು ಗೊತ್ತಾ? ಒಳಗಡೆ ಇರುವ ಪರಿಶುದ್ಧಾತ್ಮ, ನಮ್ಮ ಒಳಗಡೆ ಇರುವ ಹೋಲಿ ಸ್ಪಿರಿಟ್. ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ನೀವು ಬೆಂಜ್ ಕಾರೊಳಗಡೆ ಹೋದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದಿಲ್ಲ. ಏನೂ ಇಲ್ಲದೆ ಇದ್ದರೂ ಲೈಫ್ ಈಸ್ ಬ್ಯೂಟಿಫುಲ್, ಲೈಫ್ ಈಸ್ ಸೋ ಗುಡ್ ಅಂತ ಅನಿಸುತ್ತೆ. ಅನಿಸೋದು ನಾನು ಹೇಳಿದ್ರಿಂದ ಆಗೋದಿಲ್ಲ, ನಮ್ಮ ಒಳಗಡೆ ಪರಿಶುದ್ಧ ಆತ್ಮನ ಆಳ್ವಿಕೆ ಇರುವಾಗ ಇದು ನಮಗನ್ನಿಸುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಾವಿದನ ಜೀವಿತದಲ್ಲಿ ದೇವರ ಆತ್ಮನ ಒಂದು ಆಳ್ವಿಕೆ ಇದ್ದಿದ್ದರಿಂದ ಕೀರ್ತನೆ 23ರಲ್ಲಿ 1ನೇ ವಾಕ್ಯದಲ್ಲಿ ದಾವಿದ ಹೇಳ್ತಾನೆ, ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್, ಅಥವಾ ಐ ಹ್ಯಾವ್ ನೋ ವಾಂಟ್ಸ್. ಪ್ರಭು ನನಗೆ ಕುರಿಗಾಹಿ ಆಗಿದ್ದಾರೆ. ದೇವರು ನನ್ನ ಕುರಿಗಾಹಿ, ದೇವರು ನನ್ನ ಕುರುಬ, ನನಗೆ ಯಾವ ಕೊರತೆಯೂ ಇಲ್ಲ. ನಾನು ಯಾಕೆ ಭಯಪಡಲಿ? ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನಾನು ಹೆದರೋದಿಲ್ಲ. ಈವನ್ ದೋ ಐ ವಾಕ್ ಥ್ರೂ ದ ವ್ಯಾಲೀಸ್ ಆಫ್ ಡಾರ್ಕ್ನೆಸ್ ಐ ಫಿಯರ್ ನೋ ಡೆತ್. ನಾವು ಚರ್ಚ್ ಒಳಗಡೆ ಕೂತ್ಕೊಂಡ್ರು ಭಯ, ನಮಗೆ ಮರಣ ಭಯ, ಆ ಭಯ, ಈ ಭಯ, 108 ಭಯ ಅಲ್ವಾ? ಕಾರಣ ಏನು ಗೊತ್ತಾ? ನಮ್ಮೊಳಗಡೆ ಇರೋ ಆತ್ಮನೇ ಭಯದ ಆತ್ಮ. ಯಾವಾಗ ನಮ್ಮ ಒಳಗಡೆ ಪರಿಶುದ್ಧಾತ್ಮರು ಬರ್ತಾರೋ ಧೈರ್ಯ ಬರುತ್ತೆ. ಧೈರ್ಯದಿಂದ ಹೇಳ್ತೀವಿ, ಇಫ್ ಗಾಡ್ ಈಸ್ ಫಾರ್ ಮೀ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮೀ. ರೋಮ 8:31 ವಾಕ್ಯ ಹೇಳುತ್ತಲ್ವ, ದೇವರು ನನ್ನ ಪರವಾಗಿರುವಾಗ ನನ್ನನ್ನು ವಿರೋಧಿಸೋರು ಯಾರು? ವಿರೋಧ ಮಾಡೋರು ಮಾಡಲಿ. ದೇವರು ನನ್ನ ಪರವಾಗಿದ್ದಾರೆ, ನನಗೆ ಭಯ ಇಲ್ಲ. ಯಾರು ನನ್ನ ಪರವಾಗಿದ್ದಾರೆ? ಕೆಲವು ಟೈಮ್ ಹೇಳ್ತಾರಲ್ವ, ನಿಮ್ಮ ಪರವಾಗಿ ಯಾರಿದ್ದಾರೆ? ಕೋರ್ಟಲ್ಲಿ ನಿಮ್ಮ ಪರವಾಗಿ ಯಾರಿದ್ದಾರೆ? ಮನೇಲಿ ನಿಮ್ಮ ಪರವಾಗಿ ಯಾರಿದ್ದಾರೆ? ಊರಲ್ಲಿ ನಿಮ್ಮ ಪರವಾಗಿ ಯಾರಿದ್ದಾರೆ? ಚರ್ಚಲ್ಲಿ ನಿಮ್ಮ ಪರವಾಗಿ ಯಾರಿದ್ದಾರೆ? ಯಾರು ಬೇಡ. ಯಾಕೆ? ದೇವರು ನನ್ನ ಪರವಾಗಿರುವಾಗ ಇನ್ನು ಯಾರು ನಮ್ಮ ಪರವಾಗಿರಬೇಕು? ಯಾಕಿರಬೇಕು? ಮರ್ತ್ಯ ಮಾನವನಿಂದ ಏನು ಸಾಧ್ಯ ಆಗುತ್ತೆ ಅಲ್ವಾ? ದೇವರು ನನ್ನ ಪರವಾಗಿದ್ದಾರೆ ಅಂತ ಕಾನ್ಫಿಡೆನ್ಸ್ ಕೊಡೋರು ಯಾರು? ಭರವಸೆ ಕೊಡೋರು ಯಾರು? ನಿಮ್ಮ ಒಳಗಡೆ ಇರುವ ಹೋಲಿ ಸ್ಪಿರಿಟ್. ಸೈಂಟ್ ಥಾಮಸ್ ಈ ಭಾರತ ದೇಶಕ್ಕೆ ಶುಭ ಸಂದೇಶವನ್ನು ತೆಗೆದುಕೊಂಡು ಬಂದರು, ಕ್ರಿಸ್ತನ ಸುವಾರ್ತೆಯನ್ನು ತೆಗೆದುಕೊಂಡು ಬಂದರು. ಹೋಗೋ ಟೈಮಲ್ಲಿ ಯಾರಾದರೂ ಕೇಳಿರ್ಬೋದು, ಅಲ್ಲಿ ಯಾರಿದ್ದಾರೆ ನಿಮ್ಮ ಪರವಾಗಿ? ಅಲ್ಲಿ ಯಾರಿದ್ದಾರೆ ನಿಮ್ಮ ಜೊತೆಗೆ? ಅಲ್ಲಿ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀರಾ? ಹೇಗೆ ಸಮಾಚಾರ? ಅಲ್ಲಿನ ಊಟ ಸೆಟ್ ಆಗುತ್ತಾ? ಜನ ಸೆಟ್ ಆಗ್ತಾರಾ? ಭಾಷೆ ಸೆಟ್ ಆಗುತ್ತಾ? ಅವ್ರು ಹೇಳಿರ್ಬೋದು, ದೇವರು ನನ್ನ ಪರವಾಗಿದ್ದಾರೆ, ದೇವರು ನನ್ನ ಕುರಿಗಾಹಿ ಆಗಿದ್ದಾರೆ, ನಾನು ನಡೆಯುವಾಗ ಅವರು ಇದ್ದಾರೆ ನನ್ನ ನಡೆಸಲಿಕ್ಕೆ, ನಾನು ಹೋಗ್ತೀನಿ. ಬಂದರು, ಸುವಾರ್ತೆ ಸಾರಿದರು, ಯೇಸುವಿಗಾಗಿ ರಕ್ತ ಸಾಕ್ಷಿ ಆದರು. ನಾವು ರಕ್ತ ಸಾಕ್ಷಿ ಆಗೋದು ಬೇಡ, ಬೆವರು ಸಾಕ್ಷಿ ಆದರೂ ಆಗಬೇಕಲ್ವಾ? ರಕ್ತ ಸುರಿಸೋದು ದೊಡ್ಡ ವಿಷಯ. ಅಟ್ಲೀಸ್ಟ್ ಈ ಕ್ರಿಸ್ತನಿಗಾಗಿ ಸ್ವಲ್ಪ ಬೆವರಾದರೂ ಸುರಿಸಿಲ್ಲ ಅಂದರೆ ಹೇಗೆ? ನಾವು ಬೆಳಗಿಂದ ಸಂಜೆ ತನಕ ನಮ್ಮ ಹೊಟ್ಟೆಪಾಡಿಗೋಸ್ಕರ ಎಷ್ಟು ಬೆವರು ಸುರಿಸ್ತೀವಿ. ಆದರೆ ನಮಗಾಗಿ ರಕ್ತ ಸುರಿಸಿ ನಮ್ಮನ್ನು ರಕ್ಷಣೆ ಮಾಡಿದ, ನಮ್ಮನ್ನು ಕೊಂಡುಕೊಂಡ ಆ ಕ್ರಿಸ್ತ ಯೇಸುವಿಗೋಸ್ಕರ ನಾವು ಸ್ವಲ್ಪ ಬೆವರು ಸುರಿಸೋರು ಆಗಬೇಕಲ್ವಾ? ಆಗಬೇಕೋ ಬೇಡವೋ? ಆಗಬೇಕಾದ್ರೆ ನಮ್ಮಲ್ಲಿ ಪರಿಶುದ್ಧಾತ್ಮರಿದ್ದರೆ ಮಾತ್ರನೇ ಸಾಧ್ಯ. ಮೊಣಕಾಲೂರೋಣ. ಒಂದು ಆರಾಧನೆಯಲ್ಲಿ
ನಾವು ದೇವ್ರ ಹತ್ರ ಕೇಳೋಣ, ದೇವರೇ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ನಾನು ಕೂಡ ಲೋಕವನ್ನು ಜಯಿಸಬೇಕು, ಪಾಪವನ್ನು ಜಯಿಸಬೇಕು, ಸೈತಾನನ ಕುತಂತ್ರಗಳನ್ನು ಜಯಿಸಬೇಕು, ಎಲ್ಲರನ್ನ ಪ್ರೀತಿಸಬೇಕು, ಕ್ರಿಸ್ತನಿಗಾಗಿ ನಾನು ಬದುಕಬೇಕು, ಅವರ ಯಾತನೆಯಲ್ಲಿ ನಾನು ಪಾಲ್ಗೊಳ್ಳಬೇಕು, ಹೀಗೆ ಅವರ ಮಹಿಮೆಯಲ್ಲಿಯೂ ನಾನು ಪಾಲ್ಗೊಳ್ಳಬೇಕು. ದೇವರೇ ನಿನ್ನ ಆತ್ಮನಿಂದ ನನ್ನನ್ನು ಬಲಪಡಿಸು ಎಂದು ಪ್ರತಿಯೊಬ್ಬರು ಕೂಡ ದಾಹದಿಂದ ಪವಿತ್ರಾತ್ಮನಿಗಾಗಿ ಕೇಳಿ. ಆ ಸಮಾರಿಯ ಸ್ತ್ರೀ ಯಾವ ರೀತಿಯಲ್ಲಿ ಪವಿತ್ರಾತ್ಮರನ್ನು ಪಡ್ಕೊಂಡು ಹೋದ್ಲೋ ಅದೇ ರೀತಿಯಲ್ಲಿ ಈ ಒಂದು ಧ್ಯಾನಕೂಟಕ್ಕೆ ಬಂದಿರುವ ಧ್ಯಾನದ ಕೊನೆಯ ದಿನ, ಕೊನೆಯ ಗಳಿಗೆ, ಈ ಆರಾಧನೆಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಿಯರೇ ಆ ಪರಿಶುದ್ಧ ಆತ್ಮನನ್ನು ಸ್ವೀಕಾರ ಮಾಡಿ ಇಲ್ಲಿಂದ ಆತ್ಮನ ಬಲದಲ್ಲಿ ನಮ್ಮ ಮನೆಗಳಿಗೆ ನಾವು ಹೋಗೋಣ.